ನಮಸ್ಕಾರ ವೀಕ್ಷಕರೇ, ಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅರವಿಂದ್. ನಾಳೆ ವೈಕುಂಠ ಏಕಾದಶಿ, ಧನುರ್ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಈ ವೈಕುಂಠ ಏಕಾದಶಿ. ಪದ್ಮ ಪುರಾಣದಲ್ಲಿ ವೈಕುಂಠ ಏಕಾದಶಿ ಬಗ್ಗೆ ಉಲ್ಲೇಖ ಇದೆ. ಅದರ ಪ್ರಕಾರ ಈ ವೈಕುಂಠ ಏಕಾದಶಿಯ ದಿನ ನಿಜವಾದ ವೈಕುಂಠದಲ್ಲಿ ದ್ವಾರ ತೆರೆಯುತ್ತೆ, ಪುಣ್ಯಾತ್ಮರಿಗೆ ಅಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದಿದೆ. ವೈಕುಂಠ ಏಕಾದಶಿಯನ್ನು ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಶ್ರೀನಿವಾಸನ ದೇವಾಲಯಗಳಲ್ಲಂತೂ ಈ ವೈಕುಂಠ ಏಕಾದಶಿಯ ಆಚರಣೆಯ ವಿಶಿಷ್ಟತೆ ಬೇರೆ. ಎಲ್ಲರೂ ಕೂಡ ಪ್ರಮುಖವಾಗಿ ತಮಿಳುನಾಡಿನ ಶ್ರೀರಂಗಂ ಹಾಗೂ ಆಂಧ್ರದ ತಿರುಪತಿಯಲ್ಲಿ ಈ ಆಚರಣೆ ವಿಶಿಷ್ಟವಾಗಿ ಕಳೆಕಟ್ಟಿರುತ್ತೆ. ಸೊ ತಿರುಪತಿಯಲ್ಲಿ ನಾಳೆ ಭಕ್ತ ಸಾಗರ ದರ್ಶನಕ್ಕೆ ನೂಕುನುಗ್ಗಲು ಪ್ರತಿಯೊಬ್ಬರಿಗೂ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಸಾಧ್ಯನಾ? ಪ್ರತಿಯೊಬ್ಬರೂ ಕೂಡ ನಾಳೆ ತಿರುಪತಿಯಲ್ಲಿ ತಿಮ್ಮಪ್ಪನ ಪ್ರಸಾದ ಲಡ್ಡುವನ್ನು ತಿನ್ನೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ಹೇಳುತ್ತೆ. ಆದರೆ ಚಿಂತೆ ಬಿಡಿ, ಅದಕ್ಕೋಸ್ಕರ ಒಂದು ವಿಶೇಷ ಸವಲತ್ತನ್ನು ನಿಮಗೋಸ್ಕರ ಕೊಟ್ಟಿದ್ದಾರೆ. ಯಾರು ಏನು ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದೇ ಇವತ್ತಿನ ವಿಶೇಷ ವೈಕುಂಠ ಏಕಾದಶಿ. ಸೊ ನಾನು ಈಗಾಗಲೇ ಹೇಳಿದ ಪ್ರಕಾರ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಪಡೆದು ಲಡ್ಡು ಸ್ವೀಕಾರ ಮಾಡೋದಕ್ಕೆ ಆಗದೇ ಇರೋರಿಗೂ ಕೂಡ ತಿಮ್ಮಪ್ಪನ ಪ್ರಸಾದ ತಲುಪುವಂತಹ ಒಂದು ವಿಶಿಷ್ಟ ವ್ಯವಸ್ಥೆ ಆಗಿದೆ. ಇದರ ಹರಿಕಾರರು ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಾಜಿ ಸಚಿವರು ಕೃಷ್ಣಯ್ಯ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆಯೇ ಸಾಯಿಗೋಲ್ಡ್ ಪ್ಯಾಲೇಸ್ ಮಾಲೀಕರು ಶರವಣ ಇದ್ದಾರೆ. ಇವರಿಬ್ಬರೇ ಇದರ ಹರಿಕಾರರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ನಮ್ಮ ಚರ್ಚೆನ ಆರಂಭ ಮಾಡೋಣ ಕೃಷ್ಣಯ್ಯ ಶೆಟ್ಟಿ ಅವರಿಂದ. ಮೊದಲನೇದಾಗಿ ಕೃಷ್ಣಯ್ಯ ಶೆಟ್ಟಿ ಅವರೇ, ತಿರುಪತಿಗೂ ಕೃಷ್ಣಯ್ಯ ಶೆಟ್ಟಿ ಅವರಿಗೂ ಒಂದು ಅವಿನಾಭಾವ ಸಂಬಂಧ. ಹಾಗಾಗಿ ಈ ವೈಕುಂಠ ಏಕಾದಶಿ ಇದು ನೀವು ಬಹಳ ಚಿಕ್ಕ ವಯಸ್ಸಿನಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಸೊ ನಿಮ್ಮ ನೆನಪಿನ ಶಕ್ತಿಯ ಪ್ರಕಾರ ಅದರ ಬಗ್ಗೆ, ಇದರ ವಿಶೇಷತೆ ಏನು ಹೇಳ್ತೀರಾ ಇದ್ರ ಬಗ್ಗೆ? ಸಮಸ್ತ ಕನ್ನಡ ನಾಡಿನ ಎಲ್ಲ ಜನತೆಗೆ ನಿಮ್ಮ ಮೂಲಕ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಮೊದಲು ಅರ್ಪಿಸಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ನೀವು ರೂಪಿಸಿರುವಂಥದ್ದು ಬಹಳ ಸಂತೋಷ ಪಡುವಂಥ ಸಂಗತಿ. ನಾಳೆ ನಡೆಯುವಂಥ ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ಎಲ್ಲ ಜನತೆಗೆ, ಸಮಸ್ತ ಈ ನಾಡಿನ ಜನತೆಗೆ ಆ ಭಗವಂತ ಶ್ರೀಮನ್ನಾರಾಯಣ ವೆಂಕಟೇಶ ಶ್ರೀನಿವಾಸ ಸಕಲ ಸೌಭಾಗ್ಯಗಳನ್ನ, ಆನಂದನ, ನೆಮ್ಮದಿನ ಎಲ್ಲವೂ ಕೊಟ್ಟು ಕಾಪಾಡಲಿ. ಮತ್ತು ನಾಡಿನ ಜನತೆಗೆ, ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ನಾನು ಮೊದಲಿಂದಲೂ ಕೂಡ ನಮ್ಮ ಮನೆ ದೇವರು ಅಂದರೆ ಒಬ್ಬೊಬ್ಬರು ಒಂದೊಂದು ಮನೆ ದೇವ್ರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಹಿಂದೂ ಧರ್ಮದ ಸಹಜವಾದಂಥ ಪದ್ಧತಿ. ಅದರಲ್ಲಿ ನಮ್ಮ ಮನೆ ದೇವರು ಶ್ರೀನಿವಾಸ, ತಿರುಪತಿಯ ತಿಮ್ಮಪ್ಪನೇ. ಸಹಜವಾಗಿ ಮನೆ ದೇವ್ರ ಬಗ್ಗೆ ಎಲ್ಲರೂ ಕೂಡ ಅತೀವಾದಂಥ ಗೌರವ ಭಕ್ತಿನ ಸೂಚಿಸುವಂಥ ಪದ್ಧತಿ ಇದೆ. ಅದೇ ರೀತಿ ನಾನು ನಮ್ಮ ಕುಟುಂಬದವರು ಎಲ್ಲರೂ ಕೂಡ, ನಮ್ಮ ಸಹೋದರರು, ನಮ್ಮ ತಂದೆ ತಾಯಿ ತಾತ ಎಲ್ಲರೂ ಕೂಡ ಆ ಶ್ರೀನಿವಾಸನ ದರ್ಶನಕ್ಕೆ ಪ್ರತಿ ವೈಕುಂಠ ಏಕಾದಶಿಗೆ ತಿರುಪತಿಗೆ ಹೋಗುವಂಥದ್ದು, ತಮ್ಮ ಕೈಲಾದಂಥ ಸೇವೆನ ನಿರಂತರವಾಗಿ ಮಾಡ್ಕೊಂಡು ಬರ್ತಾರಂಥ ಪದ್ಧತಿನ ನಾನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೆಸ್ಕೊಂಡು ಹೋಗುವಂಥ ಒಂದು ನಿರ್ಣಯ ತೊಗೊಂಡೆ. ಅದಕ್ಕೆ ಯಾಕೆಂದರೆ ಎಲ್ರಿಗಿಂತ, ನಮ್ಮ ಕುಟುಂಬದಲ್ಲಿ ಎಲ್ರಿಗಿಂತ ಹೆಚ್ಚಿನ ಅದೃಷ್ಟ ಭಗವಂತ ನನಗೆ ಕೊಟ್ಟ. ಖಂಡಿತ ಅದ್ರ ಪ್ರಕಾರ ಅದೇ ರೀತಿ ಹೆಚ್ಚೆಚ್ಚಾಗಿ ಆ ಸೇವೆಯನ್ನು ಸಲ್ಲಿಸುವಂಥ ಒಂದು ನಿರ್ಣಯನ ನಾನು ತಗೊಳ್ತಾ ಬಂದಿದ್ದೀನಿ. ಅದೇ ರೀತಿ ನಾನು ಮಂತ್ರಿ ಆಗಿದ್ದಾಗ ಈ ಒಂದು ಸೇವೆನ ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನನ್ನ ಇಚ್ಛೆಯ ಪ್ರಕಾರ ಏನು ಮುಜರಾಯಿ ಖಾತೆ ನನಗೆ ಕೊಟ್ಟಿದ್ರು. ಆ ಒಂದು ಖಾತೆ ಜವಾಬ್ದಾರಿ ಕೂಡ ದೇವರ ಒಂದು ಸೇವೆನೇ. ದೇವರ ಸೇವೆಗೆ ಮತ್ತು ಆ ಭಕ್ತರಿಗೆ ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ನಾನು ಹೆಚ್ಚಿನ ಆದ್ಯತೆ ಕೊಡುವಂಥ ಒಂದು ಸಹಜವಾದಂಥ ಜವಾಬ್ದಾರಿ ಏನಿತ್ತು, ಆ ಜವಾಬ್ದಾರಿಗೆ ಪೂರಕವಾಗಿ ನಾನು ಈ ವೈಕುಂಠ ಏಕಾದಶಿ ದಿವಸ ಈ ಲಡ್ಡು ವಿತರಣೆ ಮಾಡುವಂಥ ಒಂದು ನಿರ್ಣಯ. ಯಾಕೆಂದರೆ ಆ ತಿಮ್ಮಪ್ಪನಿಗೆ ಪ್ರಿಯವಾದಂಥದ್ದು ತಿರುಪತಿಯಲ್ಲಿ ಲಡ್ಡು ಏನು ವಿತರಣೆ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ವೈಕುಂಠ ಏಕಾದಶಿ ಹೇಗೆ ನಡೀತಾ ಇತ್ತು ನಿಮ್ಮ ಮನೆಗಳಲ್ಲಿ? ಅಂದರೆ ನೀವು ಅವಾಗ ಪ್ರತಿ ವರ್ಷ ಕೆಲವು ವರ್ಷಗಳು ಕಾರಣಾಂತರಗಳಿಂದ ಹೋಗೋಕ್ಕಾಗದೇ ಇರ್ಬೋದು, ಆದರೆ ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ತಿರುಪತಿ ಹೋಗುವಂಥದ್ದು, ತಂದೆ ತಾಯಿ ಕುಟುಂಬದ ಸದಸ್ಯರುಗಳು ಹೋಗಿ ದರ್ಶನ ಮಾಡಿ ಬರುವಂಥದ್ದು ಒಂದು ರೀತಿ ಹಬ್ಬದ ಆಚರಣೆ, ಒಂದು ರೀತಿಯೇನು ಹಬ್ಬನೇ. ಖಂಡಿತ. ಶರವಣ ಅವರು ತಾವೇನು ಹೇಳ್ತೀರಾ ವೈಕುಂಠ ಏಕಾದಶಿ ಬಗ್ಗೆ? ಓಂ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಮ್ಮ ತಿರುಪತಿ ತಿಮ್ಮಪ್ಪನ ಈ ಒಂದು ವೈಕುಂಠ ಏಕಾದಶಿ ದಿನ ನಾವು ಏನು ದರ್ಶನವನ್ನು ಪಡಿತೀವಿ, ಆ ವೈಕುಂಠ ದ್ವಾರಕ್ಕೆ ಏನು ಪ್ರವೇಶ ಮಾಡ್ತಾ ಇದ್ದೀವಿ, ಅದು ನಿಜವಾಗ್ಲೂ ಕೂಡ ಆವತ್ತಿನ ದಿನ ಅದು ನಾವು ಎಷ್ಟು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ಸಾಕಷ್ಟು ದೋಷಗಳನ್ನ ನಾವು ಮಾಡಿರ್ತೀವಿ. ಖಂಡಿತ. ಅದನ್ನೆಲ್ಲ ನಿವಾರಣೆ ಪಡೀಲೇಬೇಕಂದ್ರೆ
ಆ ಪರಮಾತ್ಮನ ತಿಮ್ಮಪ್ಪನ ವೈಕುಂಠ ದ್ವಾರಕ್ಕೆ ನಾವು ಹೋಗಿ ಬಂದಾಗ ಅದೇನೋ ಒಂಥರ ಸ್ವರ್ಗಕ್ಕೆ ಹೋದಂಗೆ, ನಮ್ಮ ಪಾಪಗಳನ್ನೆಲ್ಲ ನಾವು ಅದಕ್ಕೊಂದು ನಿವಾರಣೆ ಸಿಗ್ದಂಗೆ ಅಂತೇಳಿ ನಮ್ಮ ಪುರಾಣಗಳು ಕೂಡ ಹೇಳ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಭಕ್ತ ಮಹಾಜನ್ ಏನಿದ್ದಾರೆ, ಆ ಭಕ್ತ ಮಹಾಜನ್ ಅವರ ಒಂದು ರೂಪದಲ್ಲಿ ಆ ಭಗವಂತನ ನೋಡು ಅಂತ ಹೇಳ್ತೀವಿ. ಆ ಭಗವಂತನಿಗೆ ಪ್ರಿಯವಾದದ್ದು ನಮ್ಮ ಪದ್ಮಾವತಿ ದೇವಿ ಅವರು ಮದುವೆ ಆದ ತಕ್ಷಣನೇ, ಶ್ರೀನಿವಾಸ ಕಲ್ಯಾಣದಲ್ಲಿ ಇದೆ, ಆ ಒಂದು ಮದುವೆ ಆದ ತಕ್ಷಣನೇ ಆ ಶ್ರೀನಿವಾಸನ್ಗೆ ಆ ಲಾಡನ್ನ ಅವ್ರಿಗೆ ಸಿಹಿಯನ್ನ ಕೊಟ್ಟಾಗ ಅವ್ರು ಬಹಳ ಖುಷಿ ಪಟ್ರು. ಶ್ರೀನಿವಾಸ ಖುಷಿ ಪಟ್ಟು ಅದನ್ನ ಸ್ವೀಕಾರ ಮಾಡಿ ಆ ಒಂದು ಲಾಡಿಗೆ ಅಷ್ಟೊಂದು ಪ್ರಸಿದ್ಧಿ ಆಯ್ತು. ಆ ಒಂದು ಸಂದರ್ಭದಲ್ಲಿ ಆ ಒಂದು ಲಾಡು ಏನು ನಾವು ತಿರುಪತಿ ತಿಮ್ಮಪ್ಪನ ಲಾಡ್ ಅಂದ್ರೆ ಒಂದು ವಿಶ್ವದಲ್ಲೇ ಒಂದು ಹೆಸರುವಾಸಿ ಇರೋದು. ಆ ಒಂದು ಲಾಡಿಗೆ ಒಂದು ಒಳ್ಳೆ ಮಹತ್ವ ಕೂಡ ಇದೆ. ಅಂತ ನಿಟ್ಟಿನಲ್ಲಿ ಆ ಒಂದು ಲಾಡು ಪ್ರಸಾದ ನಮ್ಮ ಮಾಜಿ ಸಚಿವರಾದಂತ ಕೃಷ್ಣ ಶೆಟ್ಟರ್ ಅವರು ಒಂದು 5 ವರ್ಷಗಳ ಕಾಲದಿಂದ ಅವರು ಮುಜರಾಯಿ ಸಚಿವರಾಗಿಂದ ಈ ಒಂದು ರಾಜ್ಯದಲ್ಲಿ, ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ, ಈ ವಿಶ್ವಕ್ಕೆ ಎಲ್ಲವನ್ನು ಕೂಡ ಸುಭಿಕ್ಷೆಯನ್ನ ಕೊಡ್ಲಿ ಅಂತೇಳಿ ಒಂದು ಒಳ್ಳೆ ಸಂಕಲ್ಪವನ್ನು ಇಟ್ಕೊಂಡು ಅವರು ಪ್ರಾರಂಭ ಮಾಡ್ಕೊಂಡು ಬಂದಿದ್ರು. ಆ ಒಂದು ನಿಟ್ಟಿನಲ್ಲಿ ನಮಗೂ ಕೂಡ ಈ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ ಏನವರು ಒಂದು ಪ್ರೇರಣೆ ಇಟ್ಕೊಂಡಿದ್ರು. ಅದ್ರ ನಿಟ್ಟಿನಲ್ಲಿ ಈ ವರ್ಷ ನಾವು ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಕೂಡ ಆ ಒಂದು ಕೆಲಸದಲ್ಲಿ ಅವ್ರ ಜೊತೆಯಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ನಾನು ಕೂಡ ಅವ್ರು ಕೇಳ್ಕೊಂಡಾಗ, ಅಯ್ಯೋ ಈ ಒಂದು ಭಗವಂತನ ಕೆಲಸ ಮಾಡಕ್ಕೆ ಯಾರು ಬಂದ್ರು ನಾನು ನಿಮ್ ಜೊತೆಲಿ ಇರ್ತೀನಿ ಅಂತೇಳಿ ಅವ್ರಿಗೆ ನಮಗೂ ಕೂಡ ಒಂದು ಉತ್ತೇಜನ ನೀಡಿ ಪ್ರೋತ್ಸಾಹ ಕೊಟ್ಟು ಈ ವರ್ಷದಿಂದ ಅವ್ರ ಜೊತೆಲಿ ನಾನು ಈ ಒಂದು ಸೇವೆಯಲ್ಲಿ ನಮ್ಮ ವ್ಯಾಪಾರ ಏನಿದೆ, ಬರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವ್ಯಾಪಾರಕ್ಕೆ ಮಾತ್ರ ಮೀಸಲಿಲ್ಲ, ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳ್ತೀವಿ. ನಾವು ಧಾರ್ಮಿಕವಾಗಿ ಅವ್ರ ಜೊತೆಲಿ ತೊಡಗಿಸ್ಕೋಬೇಕು ಅಂತೇಳಿ ಈ ಒಂದು ಕೆಲಸದಲ್ಲಿ ನಾವು ಕೂಡ ಪ್ರಾರಂಭ ಮಾಡಿದ್ವಿ. ಕೃಷ್ಣ ಶೆಟ್ಟಿ ಅವರಿಗೆ ಕಳೆದ 5 ವರ್ಷಗಳಿಂದ ನೀವು ಈ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಬೆಂಗಳೂರಿಗರಿಗೆ ಹಲವರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನ ಈಗ ನೀವೇ ಮಾಡಬೇಡಿ, ಏನು ವಿಶೇಷ ಅರೇಂಜ್ಮೆಂಟ್ಸ್ಗಳನ್ನ ನೀವು ನಾಳೆ ಮಾಡಿದ್ದೀರಾ ಅಂತ? ಸರ್, ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲ. ಮೊದಲನೇ ವರ್ಷದಿಂದಾನೇ ನಿಮ್ಮ ಮೀಡಿಯಾ ಭಾಳ ಚೆನ್ನಾಗಿ ಇದನ್ನು ಪ್ರಚಾರ ಮಾಡ್ಕೊಂಡು ಬರ್ತಾ ಇದೆ. ಅದು ಇಡೀ ಬೆಂಗಳೂರಿನ ಜನತೆನೇ ಅಲ್ಲ, ಇಡೀ ರಾಜ್ಯದ ಜನತೆಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಂಗತಿ. ಒಂದು ಕಡೆ ಶಿವನ ಪ್ರಿಯವಾದಂಥದ್ದು ಶಿವರಾತ್ರಿ ದಿವಸ ಗಂಗಾ ಜಲ ವಿತರಣೆ ಮಾಡುವಂಥದ್ದು, ಮತ್ತು ಈ ವೈಕುಂಠ ಏಕಾದಶಿಗೆ ಈ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಏನು ಇಷ್ಟಪಡ್ತಾರೆ ಭಗವಂತ, ಅದನ್ನು ವಿತರಣೆ ಮಾಡುವಂಥದ್ದು ನಿರ್ಣಯ ಮಾಡಿ ಏನು ಹಂಚಿಕೆ ಮಾಡ್ತಿದ್ವಿ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಈ ಬಾರಿ ಕಳೆದ 5 ವರ್ಷಗಳಿಂದ ನಮ್ಮ ಮುಜರಾಯಿ ಇಲಾಖೆಯಿಂದ ನಮಗೆ ಒಂದು ಪಟ್ಟಿ ತಯಾರು ಮಾಡಿ ಯಾವ ದೇವಸ್ಥಾನಕ್ಕೆ ಕೊಡ್ಬೋದು ಅನ್ನೋದನ್ನು, ಅಂದರೆ ಹೆಚ್ಚಾಗಿ ತಿಮ್ಮಪ್ಪನ ಭಕ್ತರು ಎಲ್ಲಿ ಬರ್ತಾರೆ ಅನ್ನೋದನ್ನು ಅಂದಾಜು ಆವರೇಜ್ ತೊಗೊಂಡು ಹೆಚ್ಚಾಗಿ ಬರುವಂಥ ದೇವಸ್ಥಾನಗಳಲ್ಲಿ ವಿತರಣೆ ಮಾಡುವಂಥದ್ದು ನಮ್ಮ ಪದ್ಧತಿಯಾಗಿ ಮಾಡ್ಕೊಂಡ್ಬಂದಿದ್ವಿ. ವಿಶೇಷವಾಗಿ ಈಗ ನಮ್ಮ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ರಾಜಾಜಿನಗರ ರಂಗನಾಥ ಸ್ವಾಮಿ ದೇವಸ್ಥಾನ, ಈ ರೀತಿ ದೊಡ್ಡ ದೊಡ್ಡ ಹೆಚ್ಚಾಗಿ ಸಂಖ್ಯೆ ಬರುವಂಥ ಭಕ್ತರು ಏನಿದ್ದಾರೆ, ಮತ್ತು JP ನಗರದಲ್ಲಿರುವಂಥ ತಿರುಮಲಗಿರಿ ವೆಂಕಟರಮಣ ದೇವಸ್ಥಾನ, ಈ ರೀತಿ ದೇವಸ್ಥಾನ ಆಯ್ಕೆ ಮಾಡಿ ಅಲ್ಲಿ ವಿತರಣೆ ಮಾಡುವಂಥ ಕೆಲಸ ಮಾಡ್ತೀವಿ. ಕಳೆದ ಒಟ್ಟು ನೀವು ಲಿಸ್ಟ್ ಮಾಡ್ಕೊಂಡಿದ್ದೀರಾ ಕರ್ನಾಟಕದ ಯಾವ ಭಾಗದಲ್ಲಿ ಎಷ್ಟು ದೇವಸ್ಥಾನಗಳು ಎಷ್ಟಿದೆ? ಹಾಗಾದ್ರೆ ಸುಮಾರು 65ರಿಂದ 70 ದೇವಸ್ಥಾನಗಳಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಯಾವಾಗಿಂದ ಆರಂಭ ಆಗುತ್ತೆ ಅದು ಲಡ್ಡು? ಅದು ನಿನ್ನೆ ಬೆಳಗ್ಗೆಯಿಂದನೇ, ನೆನ್ನೆ ಬೆಳಗ್ಗೆ ಪೂಜೆ ಮಾಡಿದ್ದೀವಿ, ಮೊನ್ನೆ ಸಾಯಂಕಾಲ ಪೂಜೆ ಮಾಡಿದ್ವಿ, ನೆನ್ನೆ ಬೆಳಗ್ಗೆಯಿಂದನೇ ವಿತರಣೆ ಪ್ರಾರಂಭ ಆಗಿದೆ. ಇವತ್ತು ಸಂಜೆ ತನಕ ಎಲ್ಲ ದೇವಸ್ಥಾನಗಳಿಗೆ ನಾವು ಆಯ್ಕೆ ಮಾಡ್ಕೊಂಡಂಥ ದೇವಸ್ಥಾನಗಳಿಗೆ ವಿತರಣೆ ಮಾಡುವಂಥ. ಈ ಲಡ್ಡು ಪ್ರಿಪರೇಷನ್ ಬಗ್ಗೆ ಸ್ವಲ್ಪ ಕೇಳಬೇಕಾಗುತ್ತೆ. ಯಾಕಂದ್ರೆ ಈಗ ತಿರುಪತಿನಲ್ಲಿ ಸಾಮಾನ್ಯವಾಗಿ ತಿಮ್ಮಪ್ಪನ ಪ್ರಸಾದ ಅಂತ ಲಡ್ಡು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೀವ್ ಹೇಗೆ ಮಾಡಿದ್ದೀರಾ? ತಿರುಪತಿಯಿಂದ ತರಿಸ್ತಾ ಇರ್ತಕ್ಕಂಥದ್ದು ಅಥವಾ ಇಲ್ಲಿ ವಿಶೇಷವಾಗಿ ಇಲ್ಲಿ ಒಳ್ಳೆ ಮಡಿಯಲ್ಲಿ ಫಸ್ಟ್ ಯಾವುದೇ ಪ್ರಸಾದಕ್ಕೆ ಮಡಿ ಇದ್ರೇನೆ ಅದಕ್ಕೆ ಶ್ರೇಷ್ಠತೆ ಬರುವಂಥದ್ದು. ಆ ಮಡಿಯನ್ನು ಕಾಪಾಡುವಂಥ ಜವಾಬ್ದಾರಿ ಮುಖಾಂತರ ಮತ್ತೆ ಒಳ್ಳೆಯ ಶುದ್ಧವಾದಂಥ ಗುಣಮಟ್ಟದ ಧಾನ್ಯಗಳು ಮತ್ತು ನಂದಿನಿ ತುಪ್ಪ, ಈಗ ನೋಡ್ತಾ ಇದ್ದೀರಿ, ನೀವೇ ತೋರಿಸಿದ್ದೀರಿ ಸಾಕಷ್ಟು ಬಾರಿ ಬೇರೆ ಬೇರೆ ತುಪ್ಪ ಹೆಂಗಿರುತ್ತೆ ಅಂತ. ಕಳೆದ 5 ವರ್ಷಗಳಿಂದನೂ 4 ವರ್ಷದಿಂದ, ಇದು 4ನೇ ವರ್ಷ ಇದು, ನಂದಿನಿ ತುಪ್ಪನೇ, ಏಕೆಂದರೆ ಅದರಲ್ಲಿ ಅಡಲ್ಟ್ರೇಷನ್ನು ಏನು ತೊಂದರೆ ಇಲ್ಲ, ಅದಕ್ಕೆ ಅದನ್ನು ಬಳಸ್ತೀವಿ. ಮತ್ತು ತಿರುಪತಿಯಲ್ಲೂ ಕೂಡ ನಂದಿನಿ ಗೀ ಬಿಟ್ಟರೆ ಬೇರೆ ಬಳಸಲ್ಲ, ಅದು ನಿಮ್ಗೆ ಎಲ್ರಿಗೂ ಗೊತ್ತಿರೋಂಥ ಸಾಹಿತಿ, ಅದರಿಂದ ಅದನ್ನೇ ಬಳಸ್ತೀವಿ. ಮತ್ತು ಶುದ್ಧವಾದಂಥ ಪದಾರ್ಥಗಳನ್ನ ಭಾಳ ನಾಜೂಕಾಗಿ ಪ್ರತಿನಿತ್ಯ ಅವರು ಏನು ಪ್ರಿಪೇರ್ ಮಾಡ್ತಾರೆ, ಅವರು ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಪೂಜೆ ಧ್ಯಾನ ಮಾಡಿ ನಾವೊಂದು ರೆಸ್ಟ್ರಿಕ್ಷನ್ಸ್ ಮಾಡಿರ್ತೀವಿ, ಅದೇ ಆ ಫ್ರೇಮಲ್ಲೇ ಅವ್ರು ಕೆಲಸ ಮಾಡಬೇಕು. ಹಾಗೆ ಮಾಡಿ ತಿರುಗಿ ಆಚೆ ಹೋಗಿ
ಟಾಯ್ಲೆಟ್ಗೆ ಹೋಗಿ ಬಂದರೂ ಕೂಡ ಪ್ರೊಸೀಜರ್ಸ್ ಇರುತ್ತೆ. ಆ ಪ್ರೊಸೀಜರ್ಸ್ ಮಾಡೇ ಅವರು ಮತ್ತೆ ಪ್ರಸಾದ ಇವೆಲ್ಲ ಆಗೋದು ಬೆಂಗಳೂರಿನಲ್ಲೇ. ಬೆಂಗಳೂರಲ್ಲಿ ಓಕೆ ಓಕೆ. ಮುಜರಾಯಿ ಇದು ಚೌಲ್ಟ್ರೀಸು ಒಂದು ದೊಡ್ಡ ದೊಡ್ಡ ಚೌಲ್ಟ್ರೀಸ್ ಇದ್ದಾವೆ. ಆ ಚೌಲ್ಟ್ರೀಸನ್ನು ಸಹಕಾರ ತಗೊಂಡು ಮತ್ತೆ ಮುಜರಾಯಿ ಸ್ಟಾಫ್ ಏನಿದ್ದಾರೆ ಅವ್ರ ಸಹಕಾರ ತಗೊಂಡು ಮಾಡ್ತಾರೆ. ಸರ್ವಣ್ಣ ನೀವೇ 150 ಟಿನ್ನು 150 ಸದಸ್ಯರು ಕಾರ್ಮಿಕರು ಮತ್ತೆ 300 ಟಿನ್ನು ತುಪ್ಪ ಮತ್ತೆ 14,400 ಟನ್ನು ಸಕ್ಕರೆ ಮತ್ತೆ ಅರ್ಧ ಟನ್ನು ಗೋಡಂಬಿ, ಅರ್ಧ ಟನ್ನು ದ್ರಾಕ್ಷೆ, 1 ಟನ್ನು ಬೇರೆ ಬೇರೆ ರೀತಿಯಲ್ಲಿ ಮತ್ತೆ ಹಿಟ್ಟು, ಕಡಲೆ ಹಿಟ್ಟು ಮತ್ತೆ ಆಯಿಲ್ ಕೂಡ ಅದು ಎಲ್ಲ ಸೇರಿಸ್ಕೊಂಡು ಸುಮಾರು ಒಂದು 150 ಕಾರ್ಮಿಕರು ಸೇರಿ 1 ವಾರಗಳಿಂದ ಇದನ್ನ ತಯಾರಿ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಒಂದು ಯಾವುದೇ ತರ ಗೊಂದಲ ಆಗದಿರೇನೆ ಒಂದು ಹೈಟೆಕ್ ಅಲ್ಲಿ ಇದನ್ನ ತುಂಬಾ ಶುದ್ಧತೆಯಿಂದ ಪರಿಶುದ್ಧತೆಯಿಂದ ಇದನ್ನ ತಯಾರಿ ಮಾಡಿದ್ದಾರೆ. ಇಲ್ಲೇ ಬೆಂಗಳೂರಲ್ಲೇ ಆಗಿದೆ. ಅದನ್ನ ಸಂಪೂರ್ಣ ವ್ಯವಸ್ಥೆಯನ್ನು ನಮ್ಮ ಕೃಷ್ಣ ಶೆಟ್ಟರು ವಹಿಸ್ಕೊಂಡಿದ್ದಾರೆ. ಓಕೆ ಸರ್ವಣ್ಣ ಅವರ, ಈಗಾಗಲೇ ವೈಕುಂಠ ಏಕಾದಶಿಯ ಪ್ರಯುಕ್ತ ಏನು ಇವರು ತಿರುಪತಿ ಲಡ್ಡುವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ, ಪ್ರಸಾದ ವಿತರಣೆಯನ್ನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಮತ್ತಷ್ಟು ಚರ್ಚೆನ ಮುಂದುವರಿಸೋಣ. ಅದಕ್ಕೂ ಮೊದಲು ಒಂದು ಪುಟ್ಟ ಬ್ರೇಕ್.